ಎಲ್ರಿಗೂ ನಮಸ್ಕಾರ. ಈ 9 ನವರಾತ್ರಿಗಳು ತುಂಬ ವಿಶೇಷ ಅಂತಲೇ ನಾವು ಭಾವಿಸ್ತೀವಿ. ಮಾತೆ ದುರ್ಗಿ ದುಷ್ಟರನ್ನು ಹೇಗೆ ಸಂಹಾರ ಮಾಡ್ತಾಳೆ, ಅವಳ ಭಿನ್ನ ಭಿನ್ನ ರೂಪದಲ್ಲಿ ಹೇಗೆ ದುಷ್ಟರನ್ನು ಸಂಹರಿಸ್ತಾಳೆ ಅಂಥೇಳಿ ನಾವು ತಿಳ್ಕೊಂಡ್ವಿ. ಈಗಿನ ಕಾಲಘಟ್ಟದಲ್ಲೂ ಆ ರಾಕ್ಷಸರು ಇದ್ದರೆ ಎಲ್ಲಿದ್ದಾರೆ, ನಮ್ಮೊಳಗೆ ಇದ್ದಾರೆ ಅಂತಕ್ಕಂಥದ್ದನ್ನು ಈ ನವರಾತ್ರಿಯಲ್ಲಿ ನಾವು ಅರಿತ್ಕೋಬೋದು. ಹಾಗಾಗಿ ದೇವಿಯ ಈ ಆರಾಧಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ಗಮನ ಕೊಡುತ್ತಾ ನಮ್ಮನ್ನು ನಾವು ಹೇಗೆ ಪರಿವರ್ತನೆ ಮಾಡಿಕೊಳ್ಬೋದು ಅಂಥೇಳಿ ನಾವು ಈ ನವರಾತ್ರಿಯಿಂದ ತಿಳಿದುಕೊಳ್ತೀವಿ. ಹಾಗೆಯೇ ಇವತ್ತು ನವರಾತ್ರಿಯ ನವಮಿಯ ದಿನ ಅಂದರೆ ಕೊನೆಯ ದಿನ ತಾಯಿ ಸಿದ್ಧಿದಾತ್ರಿಯ ಆರಾಧಿಸುವಂತಹ ದಿನ. ಸಿದ್ಧಿದಾತ್ರಿ ಅಂದ್ರೇ ಸಿದ್ಧಿಗಳನ್ನು ಕೊಡುವಂಥವಳು, ಆ ಸಿದ್ಧಿಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ದೇವತೆ. ಹಾಗಾಗಿ ಆಕೆಯನ್ನು ಪೂಜಿಸುವಂಥ ದಿನ ಇವತ್ತು. ಇಲ್ಲಿ ತಾಯಿ ಸಿದ್ಧಿಗಳನ್ನು ಪಡ್ಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರರು ಆಕೆಯ ಒಂದು ವರಪ್ರಸಾದದಿಂದ ಸಿದ್ಧಿಗಳನ್ನು ಪಡೆದುಕೊಂಡು ಶಿವ ತನ್ನ ಅರ್ಧ ಭಾಗವನ್ನೇ ಪಾರ್ವತಿಗೆ, ತನ್ನ ಶರೀರದ ಅರ್ಧ ಭಾಗವನ್ನೇ ಪಾರ್ವತಿಗೆ ಕೊಡ್ತಾರೆ. ಹಾಗಾಗಿ ಅರ್ಧನಾರೀಶ್ವರ ಆಗ್ತಾರೆ. ಹಾಗಾಗಿ ಇವತ್ತು ಈ ನವಮಿಯ ದಿನ ತಾಯಿ ಯಾವೆಲ್ಲ ಸಿದ್ಧಿಗಳನ್ನು ಈ ಧ್ಯಾನ ಸಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿರೋದ್ರಿಂದ ಯಾವೆಲ್ಲ ಸಿದ್ಧಿಗಳನ್ನು ನಮಗೆ ಕಲ್ಪಿಸ್ತಾಳೆ, ವರವಾಗಿ ನೀಡ್ತಾಳೆ ಅಂತಕ್ಕಂಥದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಾವು ಯಾವಾಗ ಧ್ಯಾನ ಸಾಧನೆಯಲ್ಲಿ ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವೋ, ನಮ್ಮ ಸಂಸ್ಕಾರಗಳೆಲ್ಲ, ಹಳೆಯ ಸಂಸ್ಕಾರಗಳೆಲ್ಲ ಕಳೆದು ಹೋಗಿ ನಮ್ಮ ಶುದ್ಧ ಚೈತನ್ಯವಾಗಿ ನಾವು ಮಾರ್ಪಡ್ತೀವೋ, ಆಗ ಈ ಸಿದ್ಧಿಗಳು ನಮಗೆ ದೊರಕ್ತಾ ಹೋಗ್ತವೆ. ಅಂದರೆ ನಮ್ಮ ಜೀವನವನ್ನು ಒಂದು ಹೈಯರ್ ಪೊಟೆನ್ಷಿಯಲ್ ಕಡೆ ತಗೊಂಡೋಗ್ಲಿಕ್ಕೆ ಇವು ಸಹಾಯ ಆಗುತ್ತೆ. ಹಾಗಾಗಿ ಆ ಸಿದ್ಧಿಗಳು ಯಾವ್ಯಾವಪ್ಪ ಅಂದರೆ ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಕಮ್ಯ, ಪ್ರಾಪ್ತಿ, ಇಷತ್ವ, ವಶಿತ್ವ. ಈ ಸಿದ್ಧಿಗಳನ್ನು ನಾವು ಬರೀ ಶಕ್ತಿಗಳಾಗಿ ನೋಡಬಾರ್ದು. ಅವನ್ನ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು ಅಂಥೇಳಿ, ಇವು ಯಾವ ಥರ ಮೆಸೇಜನ್ನು ಕೊಡ್ತವೆ ನಮಗೆ ಅಂಥೇಳಿ ನಾವೊಂದು ಸ್ವಲ್ಪ ಗಮನ ಹರಿಸೋಣ. ಅಣಿಮ ಅಂದರೆ ಒಂದು ಅಣುವಿನ ಸಮಾನ, ಅದು ಅಷ್ಟೊಂದು ಇರ್ತಕ್ಕಂಥ ಒಂದು ಸ್ಥಿತಿ. ಅಂದರೆ ಇಲ್ಲಿ ನಮ್ಮ ಇಗೋಯಿಸಮ್ನನ್ನು ಅಷ್ಟು ಸಣ್ಣ ಗಾತ್ರಕ್ಕೆ ನಾವು ಮಾಡ್ಕೋಬೇಕು ಅಂಥೇಳಿ ಇದು ಈ ಶಕ್ತಿಯಿಂದ ನಮಗೆ ಒಂದು ಸಿದ್ಧಿಯಿಂದ ತಿಳಿಯುತ್ತೆ. ಯಾಕೆ ಅಂದರೆ ಮನುಷ್ಯನಿಗೆ ಅಹಂಕಾರದಿಂದನೇ ಅವನು ಮೆರಿತಾ ಇರ್ತಾನೆ, ಎಲ್ಲ ನಂದೇ ಅಂತ. ಹಾಗಾಗಿ ಈ ಸಿದ್ಧಿ, ಆ ಥರ ಅಹಂಕಾರ ಇದ್ದ ಮನುಷ್ಯನಿಗೆ ಇವು ದೊರಕಲ್ಲ. ಈ ಸಿದ್ಧಿ ಅಣಿಮ ಅಂತಕ್ಕಂಥದ್ದು. ಮಗು ಯಾವ ಥರ ಎಲ್ಲರೊಂದಿಗೆ ಬೆರೆಯುತ್ತೋ, ಅಹಂಕಾರ ಭಾವ ಇರುತ್ತಾ ಮಗುಗೆ? ಇಲ್ಲ, ಎಲ್ಲರೊಂದಿಗೂ ಬೆರೆಯುತ್ತೆ. ಹಾಗೆ ಅಹಂಕಾರವನ್ನು ತ್ಯಜಿಸೋದ್ರಿಂದ ಈ ಸಿದ್ಧಿ ನಮಗೆ ದೊರೆಯುತ್ತೆ ಅಂತಕ್ಕಂಥದ್ದು ಇಲ್ಲಿ ಸೂಚಿಸುತ್ತೆ. ಇನ್ನೊಂದು ಮಹಿಮ ಅಂದರೆ ಒಂದು ವಿಶಾಲತೆಗೆ ಪ್ರತೀಕ ಇದು. ನಾವು ಆಕಾಶವನ್ನು ನೋಡಿದಾಗ, ಒಂದು ಸಾಗರವನ್ನು ನೋಡಿದಾಗ ಯಾವ ರೀತಿ ವಿಶಾಲವಾಗಿದೆಯೋ ಹಾಗೆ ನಮ್ಮ ಹೃದಯವೂ ವಿಶಾಲತೆಯಿಂದ ಕೂಡಿರಬೇಕು. ಆ ಹೃದಯ ಶ್ರೀಮಂತಿಕೆ ಅನ್ನೋದು ನಮ್ಮಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಈ ಸಿದ್ಧಿ ನಮಗೆ ಕಲಿಸ್ಕೊಡುತ್ತೆ. ಇನ್ನೊಂದು ಗರಿಮ ಅಂದರೆ ಅರ್ಥಾತ್ ಇದು ಒಂದು ದೊಡ್ಡದಾದ ಪರ್ವತಕ್ಕೆ ಸಮಾನ. ಈಗ ಒಂದು ಪರ್ವತ ಇದ್ದರೆ ಅದು ಎಂಥ ಬಿರುಗಾಳಿ ಬರಲಿ, ಎಂಥ ಗುಡುಗು ಸಿಡಿಲೆ ಬರಲಿ, ಅದನ್ನು ಅಲ್ಲಾಡ್ಸೋಕ್ಕೆ ಯಾರಿಂದನೂ ಆಗಲ್ಲ. ಅಂದರೆ ಒಂದು ಸ್ಥಿರತ್ವವನ್ನು ಅದು ಪಡೆದುಕೊಂಡಿರುತ್ತೆ. ಹಾಗೆಯೇ ನಮ್ಮ ಜೀವನದಲ್ಲಿ ಸುಖ ಬರಲಿ, ದುಃಖ ಬರಲಿ, ಆ ಸ್ಥಿರತೆಯನ್ನು ನಾವು ಕಳ್ಕೋಬಾರ್ದು ಅಂತಕ್ಕಂಥದ್ದನ್ನು ಈ ಸಿದ್ಧಿಯಿಂದ ನಾವು ತಿಳ್ಕೊಬೋದು. ಇನ್ನೊಂದು ಲಗಿಮ ಅಂದರೆ ಯಾರಾದರೂ ಏನಾದರೂ ಅಂದರೆ ನಮಗೆ ಇಮಿಡಿಯೇಟ್ ನಾವು ರಿಯಾಕ್ಟ್ ಆಗ್ತೀವಿ. ಆ ಥರ ಆಗೋದ್ರಿಂದ ನಮ್ಮ ಮಾನಸಿಕವಾಗಿ, ಒಂದು ದೈಹಿಕವಾಗಿ ಇಲ್ಲದ ಸಲ್ಲದ ಒಂದು ಅನಾರೋಗ್ಯಕ್ಕೆ ಗುರಿ ಆಗ್ತೀವಿ. ಏನೇ ಅನ್ನಲಿ ಅದನ್ನು ಲೈಟ್ ವೆಯ್ಟಾಗಿ ನಾವು ತಗೊಳ್ಳೋ ಅಂಥದ್ದು, ಸ್ವೀಕಾರ ಮಾಡ್ತಕ್ಕಂಥದ್ದು, ಇರಲಿ ಬಿಡು ಅಂತಕ್ಕಂಥ ಒಂದು ಲೈಟ್ ವೆಯ್ಟ್ ಅದು ನಮಗೆ ಬರಬೇಕು. ಅದು ನಾವು ಅದನ್ನು ತುಂಬ ಒಂದು ಲೋಡೆಡ್ ಆಗಿ ತಗೊಂಡ್ಬಿಟ್ಟು ಮಾನಸಿಕವಾಗಿ ಕೊರಗ್ತಾ ಕೂತಿರ್ತೀವಿ. ಹಾಗಾಗಿ ಒಂದು ದೇಹದಲ್ಲಿ ರೋಗಕ್ಕೆ ಗುರಿ ಆಗ್ತೀವಿ. ಅದನ್ನು ತೊರೆದು ಒಂದು ಲೈಟ್ನೆಸ್ ಇಟ್ಕೋಬೇಕು.
ಅದನ್ನು ಇದು ಸೂಚಿಸುತ್ತೆ. ಇನ್ನೊಂದು ಪ್ರಾಕಮ್ಯ ಅಂದರೆ ನನ್ನ ಒಳಗೆ ಎಷ್ಟು ಪರಾಕ್ರಮಿ ಇದ್ದೀವಿ ನಾವು ಅಂತಕ್ಕಂಥದ್ದನ್ನು ತಿಳ್ಕೋಬೇಕು. ಅಂದರೆ ಯಾರನ್ನಾರು ಹೊಡೆದು ನಾನು ಶಕ್ತಿಶಾಲಿ ಅಂತ ತೋರಿಸ್ತಕ್ಕಂಥದ್ದಲ್ಲ. ನಾನು ಏನಾದರೂ ಒಂದು ಇಟ್ಕೊಂಡ್ರೆ ಅದನ್ನು ಪಡೆದೇ ತೀರ್ತೀನಿ ಅನ್ನೋ ಒಂದು ಚಾಲೆಂಜ್ ಬರುತ್ತೆ. ಅದನ್ನು ನಾವು ಸಂಪಾದಿಸಬೇಕು ಅಂತಕ್ಕಂಥದ್ದನ್ನು ಈ ಪ್ರಾಕಮ್ಯ ಹೇಳುತ್ತೆ. ಇನ್ನೊಂದು ಪ್ರಾಪ್ತಿ ಅಂತಂದರೆ ಒಂದೇ ಸಮಯದಲ್ಲಿ ಒಂದು ಮಲ್ಟಿ ಡೈಮೆನ್ಷನಲ್ ಅಂತ ಹೇಳ್ತೀವಿ. ಎಲ್ಲ ಕಡೆನೂ ನಾವು ಅಂಥದ್ದು. ಇಲ್ಲೂ ಇದ್ದೀನಿ, ಅಲ್ಲೂ ನಾನೇ ಇದ್ದೀನಿ, ಎಲ್ಲೆಲ್ಲೂ ನಾನೇ ಇದ್ದೀನಿ. ಅಂದರೆ ಯಾವ ಥರ ಅರ್ಥೈಸ್ಕೋಬೇಕು ಇದನ್ನು ಅಂತಂದರೆ, ಒಂದು ಕಂಪ್ಯಾಷನ್ ಅಂದರೆ ಎಲ್ಲ ವ್ಯಕ್ತಿಗಳಲ್ಲೂ ಜೊತೆ ನಾನು ಒಂದು ಕರುಣಾಭಾವದೊಂದಿಗೆ ನನ್ನನ್ನು ನಾನು ವ್ಯವಹರಿಸಿದಾಗ ಅಲ್ಲಿ ನಾನು ಇದ್ದೀನಿ ಅಂತಕ್ಕಂಥದ್ದನ್ನು ಇದು ಸೂಚಿಸುತ್ತೆ. ಈಶತ್ವ ಅಂದರೆ ನಾನು ಯಾವುದೇ ಒಂದು ಕೆಲಸ ಮಾಡಿದ್ರೂ ಇದು ನಾನು ಮಾಡ್ತಾ ಇಲ್ಲ, ಅದು ಈಶ್ವರ ತತ್ವ, ಅದು ಆ ಪರಮಾತ್ಮನೇ ನನ್ನ ಒಂದು ಮೂಲಕ ಮಾಡಿಸ್ತಾ ಇದ್ದಾನೆ, ನಾನೊಂದು ಮಾಧ್ಯಮ ಅಂತಕ್ಕಂಥ ಅರಿವನ್ನು ನಾವು ಮೂಡಿಸ್ಕೋಬೇಕಿಲ್ಲಿ. ಅದು ಈ ಈಶತ್ವ ಒಂದು ಸಿದ್ಧಿಯಿಂದ ನಾವು ತಿಳ್ಕೊತೀವಿ. ಇನ್ನು ವಶಿತ್ವ ಅಂದರೆ ಯಾರನ್ನೋ ಒಂದು ವಶೀಕರಣ ಅಂಥದ್ದಲ್ಲ. ಅಂದರೆ ನಾವು ಎಲ್ಲರ ಜೊತೆ ಒಂದು ಮಿತ್ರತ್ವ ಭಾವದೊಂದಿಗೆ ನಾವು ಎಲ್ಲರ ಜೊತೆ ಒಡನಾಡಬೇಕು. ಏನೇ ಒಂದು ಜಡ್ಜ್ಮೆಂಟ್ ಬರಬಾರ್ದು, ಯಾರೊಂದಿಗೆ ನಾವು ಮಾತಾಡಿದ್ರೂ ಒಂದು ಜಡ್ಜ್ಮೆಂಟ್ ಇರಬಾರ್ದು, ನಾನ್ ಜಡ್ಜ್ಮೆಂಟ್, ಒಂದು ಮಿತ್ರತ್ವ ಭಾವನೆಯಿಂದ ನಾವು ಜೀವಿಸಬೇಕು. ಅಂದರೆ ಆಗ ಈ ಶಕ್ತಿಗಳನ್ನು ಪಡೆದುಕೋಬೋದು. ಈಗ ಎಷ್ಟು ನಾವು ಈ ಶಾರೀರಿಕ ಭಾವದಲ್ಲಿ ಇದ್ದಾಗ ನಮಗೆ ಇದ್ರ ಬಗ್ಗೆ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಇವನ್ನ ಯಾವ ಥರ ಅಳವಡಿಸ್ಕೋಬೇಕು ಅಂತ ಹೇಳಿ ಧ್ಯಾನದಲ್ಲಿ ನಮಗೆ ಗೊತ್ತಾಗುತ್ತೆ. ಒಂದು ಎಲ್ಲ ಅಹಂಕಾರವನ್ನು ತೊರೆದು ನಂದೇನೂ ಅಲ್ಲ, ಇಲ್ಲಿ ಎಲ್ಲವೂ ಅವನಿಂದನೇ ಆಗ್ತಾ ಇದೆ ಅಂತಕ್ಕಂಥ ಅರಿವನ್ನು ಮೂಡಿಸ್ಕೋಬೇಕು. ಈ ಶಕ್ತಿಗಳನ್ನು ನಾವು ಆಚರಣೆ ಮಾರ್ಗದಲ್ಲಿ ಈ ಒಂದು ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಒಂದು ನಿಸ್ವಾರ್ಥ ಭಾವನೆಯಲ್ಲಿ ಒಂದು ಸೇವೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಈ ಒಂದು ಶಕ್ತಿಗಳನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.